We are happy to have your presence here and we would like to welcome you all to this beautiful event. ನೀವು ನೋಡುತ್ತಿರುವಂತಹ ಈ ದೃಶ್ಯದಲ್ಲಿ ಒಂದು ಕಡೆ ಮಗುವನ್ನು ಶಾಲೆಗೆ ಕಳುಹಿಸಲು ರೆಡಿ ಮಾಡುತ್ತಿರುವ ವಿದ್ಯಾವಂತ ಪಾಲಕರು, ಇನ್ನೊಂದು ದೃಶ್ಯದಲ್ಲಿ ಅನಕ್ಷರಸ್ಥ ಪಾಲಕರು, ಬಡತನದಿಂದ ಕೂಡಿರುವ ಕುಟುಂಬ, ಭಿಕ್ಷಾಟನೆ ಮಾಡಿ ಜೀವನ ನಡೆಸುವಂತ ಕುಟುಂಬ. ಮಕ್ಕಳು ಶಾಲೆಗೆ ಓದುವುದನ್ನು ನೋಡಿ ತನಗೂ ಕೂಡ ಓದುವ ಆಸೆ ಇದ್ದರೂ ಕುಟುಂಬದ ಒತ್ತಡದಿಂದ ಶಾಲೆಗೆ ಓದಲು ಮಾಡದೆ ಮನೆ ಕೆಲಸ ಹಾಗೂ ಭಿಕ್ಷಾಟನೆಗಳಂತಹ ಚಟುವಟಿಕೆಯಲ್ಲಿ ತೊಡಗಿಕೊಂಡು ತನ್ನ ಶೈಕ್ಷಣಿಕ ಬಾಲ್ಯದ ಜೀವನವನ್ನು ಕಳೆದುಕೊಳ್ಳುತ್ತಿರುವ ದೃಶ್ಯ ಇದಾಗಿದೆ. ಟೀಚರ್, ಯಾಕೋ ಸ್ಕೂಲ್ ಹುಡುಗರು ಬರಲೇ ಇಲ್ಲ, ನೋಡ್ಕೊಂಡ್ಬರ್ತೀವಿ ಸ್ವಲ್ಪ. ಮಮ್ಮಿ ಅದಾರ. ಬರ್ರಿ ಮೇಡಮ್. ಯಾಕವ ಗಂಗವ್ವ ಮಕ್ಕಳು ಸ್ಕೂಲಿಗೆ ಕಳ್ಸಿಲ್ಲ? ನಾವ ಬಡವ್ರಿ ಮೇಡಮ್, ಅಂತದ್ರೊಳಗ ನಾವ ಭಿಕ್ಷೆ ಬೆಳಿ ಹೊಟ್ಟೆ ತುಂಬ್ಕೋರಿ, ಅಂತದ್ರೊಳಗ ನಮ್ಮ ಮಕ್ಕಳನ್ನ ಸಾಲಿ ಕಳ್ಸಂದ್ರೆ ಹೆಂಗ್ ಕಳ್ಸು ಹೇಳ್ರಿ ಮೇಡಮ್. ನಮ್ಗೆ ಅದ್ಬೇಡವ ಗಂಗವ್ವ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದು ನಮ್ಗೆ ಹಕ್ಕು ಐತಿ. ಭಿಕ್ಷಾಟನೆ ಮುಕ್ತ ರಾಷ್ಟ್ರ ಮತ್ತು ಅನಕ್ಷರತೆಯನ್ನ ಹೋಗಲಾಡಿಸುವುದು ನಮ್ಮೆಲ್ಲರ ಕರ್ತವ್ಯ ಐತಿ. ಈಗ ನೀವು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸಿರಂದ್ರ ಅವ್ರ ಒಳ್ಳೆ ವಿದ್ಯಾವಂತರಾಗಿ ಮುಂದ ನಿಮ್ಮ ಮನೆಯನ್ನ ಸಾಕ್ತಾರ. ನಮಗ ಮಕ್ಕಳನ್ನ ಸಾಲಿ ಕಳ್ಸುವಂತ ಶಕ್ತಿ ಇಲ್ರಿ ಮೇಡಮ್. ಅದ್ರ ಬಗ್ಗೆ ನೀವ್ಯಾಕೆ ಚಿಂತೆ ಮಾಡ್ತೀರಿ? ನಮ್ಮ ಮಹೇಶ್ ಫೌಂಡೇಶನ್ ಇಂಥ ಕುಟುಂಬದ ಮಕ್ಕಳನ್ನ ಗುರುತಿಸಿ ಅವರಿಗೆ ಉಚಿತ ಶಿಕ್ಷಣ ಮತ್ತು ಇತರ ಸೌಲಭ್ಯದೊಂದಿಗೆ ಅವರಿಗೆ ನಮ್ಮ ಅನಿಲ್ ಕವಳೇಕರ್ ಸರ್ ಅವರು ನೀಡಿರುವಂತಹ ಸ್ಕೂಲ್ ವ್ಯಾನ್ ಇಂದ ನಿಮ್ಮ ಮಕ್ಕಳನ್ನ ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ಸುರಕ್ಷಿತವಾಗಿ ತಲುಪಿಸ್ತಾರ. ಇಷ್ಟೆಲ್ಲ ಫೆಸಿಲಿಟಿ ಐತಿ, ಇದು ಏನ್ ಬೇಕು ನಿಮಗ? ಅಯ್ಯೋ, ಇಂಥ ಸೌಲಭ್ಯ ಐತ್ರಿ, ಇಂಥ ಸೌಲಭ್ಯ ಐತಿ ಅನ್ನೋದು ನಮ್ಗೆ ಗೊತ್ತಿರಾಕಿಲ್ರಿ ಮೇಡಮ್. ಹಂಗಂದ್ರ ನಾವು ಶಾಲೆಗೆ ಕಳಿಸ್ತೀರಿ ಮೇಡಮ್. ಬೇಗ ನಿಮ್ಮ ಮಗುನ ರೆಡಿ ಮಾಡಿ, ನಮ್ಮ ಸ್ಕೂಲ್ ವ್ಯಾನ್ ಬರ್ತದೆ. ಗರ್ಲ್ಸ್ ಹಾಸ್ಟೆಲ್ಗೆ ಟೈಮಿಂಗ್ ಏನಾಗ ಸಪೋರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಕ್ಕಳೆಲ್ಲ ಸುರಕ್ಷಿತವಾಗಿ ಸ್ಕೂಲಿಗೆ ಬರಲಿ ಅಂತ ಹೇಳಿ ಸ್ಕೂಲ್ ವ್ಯಾನನ್ನು ನಮ್ಗೆ ಡೊನೇಟ್ ಮಾಡಿದ್ದಾರೆ. ಸೊ ನಾವು ಮಹೇಶ್ ಫೌಂಡೇಶನ್ನಿಂದ ಮತ್ತು ನಮ್ಮ ಮಕ್ಕಳ ಪರವಾಗಿ ಅವರಿಗೆಲ್ಲ ನಾವು ಧನ್ಯವಾದನ ತಿಳಿಸ್ತೇವೆ. I request the honorable guest to inaugurate the event by watering the plants. ಮೊದಲು ಹುಡುಗಿಯರು ಒಂದ ಬಿಲ್ಡಿಂಗ್ ಅಲ್ಲಿ ಇರಬೇಕಂತ ಹೇಳಿ ಅವಕಾಶ ಇತ್ತು. ಅದು ಲಾಸ್ಟ್ ಇಯರ್ ಸುಪ್ರೀಂ ಕೋರ್ಟ್ದವರು ಹೇಳಿದ್ರು, ಇಲ್ಲ ಹುಡುಗರಿಗೆ ಬೇರೆ ಬಿಲ್ಡಿಂಗ್ ಬೇಕು, ಹುಡುಗಿಯರಿಗೆ ಬೇರೆ ಬಿಲ್ಡಿಂಗ್ ಬೇಕಂತ ಹೇಳಿ. ಲಾಸ್ಟ್ ಜೂನ್ ಒಳಗೆ ನಮ್ಮ ಎಲ್ಲ ಡೋನರ್ಸ್ ಅವ್ರ ಸಹಾಯದಿಂದ ನಾವು ಬಾಜು ಬಂದು ಪ್ರಾಪರ್ಟಿ ಇತ್ತು, ಅದು ಅಕ್ವೈರ್ ಮಾಡ್ಲಿಕ್ಕೆ ಅವಕಾಶ ಆಯ್ತು. ಅಲ್ಲಿ ಬಿಲ್ಡಿಂಗ್ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಆ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಹಣದ ಸಹಾಯ ಬೇಕಾಗಿದೆ. ಆಗ ಬಹಳಷ್ಟು ನಮ್ಮ ಎಕ್ಸಿಸ್ಟಿಂಗ್ ಡೋನರ್ಸ್ ಏನು ಬಿಲ್ಡಿಂಗಿಗೆ ಸಹಾಯ ಮಾಡಿದ್ರು ಅವರೆಲ್ಲರಿಗೂ ಮತ್ತೆ ನಾವು ವಾಪಸ್ ಈ ಹೊಸ ಕಟ್ಟಡಕ್ಕೆ ನಿರ್ಮಾಣ ಮಾಡ್ಲಿಕ್ಕೆ ನಾವು ಹಣದ ಸಹಾಯ ಕೇಳಿದಾಗ ಎಲ್ಲರೂ ಮುಂದೆ ಬಂದು ನಮ್ಮೆಲ್ಲ CSR ಪಾರ್ಟ್ನರ್ಸ್, ಕಾರ್ಪೊರೇಟ್ ಕಂಪ್ನಿಗಳು, ಆಮೇಲೆ ಕೆಲವೊಬ್ರು ಇಂಡಿವಿಜುವಲ್ಸ್ ಒಂದೊಂದು ಫ್ಲೋರ್ ಮಾಡಿ ಆ 5 ಫ್ಲೋರನ್ನು ನಮಗೆಲ್ಲ ಹಣ ಸಹಾಯ ಸಿಕ್ತು. ಆ ಒಂದು ನಡುವೆ ನಮ್ಗೆ ಡೈನಿಂಗ್ ಹಾಲ್ದ ಸ್ಪಾನ್ಸರ್ಶಿಪ್ ಸಿಗಲಿಲ್ಲ. ನಾವು ತಿಳ್ಕೊಂಡಿದ್ದು ಅದ ಫಸ್ಟ್ ಸಿಗ್ತೈತೆ ಅಂತೇಳಿ. ಅವಾಗ ನಾವು ಶ್ರೀ ಅನಿಲ್ ಕವಳೇಕರ್ ಅವರಿಗೆ ಕೇಳ್ಕೊಂಡು ಮತ್ತು ನಮ್ಗೊಂದು ಡೈನಿಂಗ್ ಹಾಲ್ದ ಅವಶ್ಯಕತೆ ಐತಿ ಮತ್ತು ನೀವು ಅದಕ್ಕೆ ಸಹಾಯ ಮಾಡ್ರಿ ಅಂದಾಗ ಅವ್ರು ಇಮಿಡಿಯೇಟ್ಲಿ ನಮ್ಗೆ ಅದಕ್ಕೆ ಬೇಕಾಗಿರೋ ಅಷ್ಟು ಹಣವನ್ನು ನಮ್ಗೆ ಕೊಟ್ಟರು. ಮತ್ತು ಇಮಿಡಿಯೇಟ್ಲಿ 3 ತಿಂಗಳೊಳಗೆ ಆ ಡೈನಿಂಗ್ ಹಾಲ್ದೆಲ್ಲ ಕೆಲಸ ಮುಗಿತು. ಸೊ ಅದಕ್ಕೆ ನಾ ಇನ್ನೊಮ್ಮೆ ಶ್ರೀ ಅನಿಲ್ ಕವಳೇಕರ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮಹೇಶ್ ಫೌಂಡೇಶನ್ ಬೇರೆ ಅನಿಲ್ ಕವಳೇಕರ್ ಸರ್ ಅಂತಾರ ಬಹಳಷ್ಟು ಜನರು ಇದಾರ. ಅವ್ರು ಬರೀ ತನ್ನ ಫ್ಯಾಕ್ಟ್ರಿ, ತನ್ನ ಅಂದ್ರೆ ಒಂದು ಸೀಮಿತ ನೋಡಿಲ್ಲ. ಅವರು ನನ್ನಿಂದ ಮತ್ತು ಸಮಾಜಕ್ಕೆ ಏನಾದರೂ ಸಹಾಯ ಮಾಡ್ಬೇಕಂತ ಹೇಳಿ ಅವರು ಆ ಒಂದು ಸ್ಟೇಜ್ ಹೋದ್ಮೇಲೆ ಅವ್ರು ನಮ್ಮ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ಲಯನ್ಸ್ ಕ್ಲಬ್ ಬೆಳಗಾವಿನಲ್ಲಿ ಡಯಾಲಿಸಿಸ್ ಯೂನಿಟ್ ನಾವೆಲ್ಲರೂ ಗೊತ್ತೈತಿ, ನಾವೆಲ್ಲ ಅಲ್ಲಿ ಬಹಳಷ್ಟು ಪೇಷಂಟ್ ಕಳಿಸ್ತೇವೆ. ಲಯನ್ಸ್ ಕ್ಲಬ್ದವ್ರ ಡಯಾಲಿಸಿಸ್ ಯೂನಿಟ್ ಮಾಡ್ಬೇಕಂತ ತೀರ್ಮಾನ ಮಾಡಿದಾಗ ಹಣದ ಬಹಳ ದೊಡ್ಡ ಅಂದ್ರೆ ಅವಶ್ಯಕತೆ ಇತ್ತು ಅವ್ರಿಗೆ. ಅವಾಗ ಅನಿಲ್ ಕವಳೇಕರ್ ಅವ್ರಿಗೆ ಆ ಮಷನರೀಸ್ ತಗೊಲಿಕ್ಕೆ ಅವಾಗ ಹೆಲ್ಪ್ ಮಾಡಿದ್ರು.
ಅದೇ ರೀತಿ ನಮ್ಮ ಮಹೇಶ್ವರಿ ಬ್ಲೈಂಡ್ ಸ್ಕೂಲ್ ಆಗಲಿ, ಅವ್ರಿಗೆ ವೆಹಿಕಲ್ಸ್ ಅವಶ್ಯಕತೆ ಇದ್ದ ವೆಹಿಕಲ್ ಅವಶ್ಯಕ ಅವರು ಕೊಟ್ಟರು. ಆಮೇಲೆ ನಾನು ನಮ್ಮ ಸ್ಕೂಲ್ ನಮ್ಮ ಸ್ಲಮ್ನಿಂದ ಬರುವಂಥ ಮಕ್ಕಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅವಕಾಶ ಬಹಳ ಕಡಿಮೆ ಇತ್ತು. ಇಲ್ಲಿಂದ 3-4 ಕಿಲೋಮೀಟರ್ ದೂರ ನಮ್ಮ ಸ್ಲಮ್ಸ್ ಇದಾವ. ಅವಾಗ ಅವ್ರು ಕೇಳ್ಕೊಂಡು ನಮ್ಗೊಂದು ವೆಹಿಕಲ್ಸ್ ಕೊಟ್ರೆ ಭಾಳ ಚಲೋ ಆಗ್ತೈತೆ ಅಂದಾಗ ಅವರು ಒಂದು ವೆಹಿಕಲ್ ಅರೇಂಜ್ಮೆಂಟ್ ಮಾಡಿಕೊಟ್ರು ನಮ್ಗೆ. ಇನ್ನೊಂದು ದಿವಸದ ಮೇಲೆ ಮಕ್ಕಳ ಸಂಖ್ಯೆ ಮತ್ತೆ ಹೆಚ್ಚಾದ ಮೇಲೆ ಇನ್ನೊಂದು ಗಾಡಿ ಬೇಕಂದಾಗ ಅದಕ್ಕೂ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರು. ಹೀಗಾಗಿ ನಾವು ಏನು ಓಡಾಡ್ತೀವ ಎರಡು ಗಾಡಿ ಅದ್ರೊಳಗೆ ಬೆಳಗಾವಿ ಅಕ್ವಾಸ್ ಅವರು ನಮ್ಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಅಜ್ಜಿಯವ್ರ ನಿಮ್ಗೆಲ್ಲ ಗೊತ್ತಿರ್ಬೋದು, ಸಿದ್ದೇಶ್ವರ ಮಂದಿರ ಐತಿ, ಅಲ್ಲಿ ಬಹಳ ನಡ್ಕೋತಿದ್ರು ಅವರು. ಯಾವಾಗ ಒಂದು ದಿವಸ ನಾನು ನಮ್ಮ ಅಕ್ಕ ಎಲ್ಲ ನಾವು ಸಿದ್ದೇಶ್ವರ ಹೋದಾಗ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ಆಮೇಲೆ ಶುದ್ಧವಾದ ನೀರು ಕುಡಿಯೋದ್ರ ದೂರ ವಿಷಯ ಇತ್ತು. ಅವಾಗ ನಮ್ಮ ಅನಿಲ್ ಕಾವಳೇಕರ್ ಅವರು ಇಲ್ಲ ನಾವು ಇಲ್ಲೊಂದು ಆರೋ ಪ್ಲಾಂಟ್ ಕುಡಿಸೋದು ಅಂತ ಬಂದಾಗ ನಾವು ಅಲ್ಲಿ ಎಲ್ಲರೂ ಕೂಡಿ ಆರೋ ಪ್ಲಾಂಟ್ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದೇವೆ. ಸಾವಿರಾರು ಜನರಲ್ಲಿ ಭಕ್ತಾದಿಗಳು ಬರ್ತಾರ. ಅಲ್ಲಿ ದರ್ಶನ ಮಾಡಿದ್ಮೇಲೆ ನನ್ಗೆ ಅನಿಸ್ತೈತಿ ನಾವು ಅಲ್ಲಿ ಪ್ರಸಾದ ತಗೋಕ್ಕಿಂತ ತೆಳಗೆ ನೀರಿನ ಪ್ರಸಾದ ತಗೋತಿಲ್ಲ, ಅದು ಬಹಳ ದೊಡ್ಡದೇನು. ಸೊ ಅಷ್ಟು ಮೇಲೆ ಏರಿ ತೆಳಗೆ ಬರೋ ಸೊ ಇಷ್ಟು ಅನೇಕ ಒಳಗೆ ಇದಿಷ್ಟು ನನಗೆ ಗೊತ್ತಿರೋ ಅಷ್ಟು ನಾನು ನೋಡಿದ್ದೀನಿ. ಅವರು ಯಾವತ್ತಿಗೂ ಸ್ಟೇಜ್ ಮೇಲೆ ಬಂದಿದ್ದ ವ್ಯಕ್ತಿ ಅಲ್ಲ. ಆಮೇಲೆ ಯಾವತ್ತಿಗೂ ಹೇಳ್ಕೊಡೋ ಅಂತ ವ್ಯಕ್ತಿತ್ವ ಅವ್ರದ್ದಿಲ್ಲ. ಅವರು ಎಷ್ಟೋ ಹಿಂಗೆ ಗೊತ್ತಿಲ್ಲ ಜನರಿಗೆ ಆಫೀಸ್ನಲ್ಲಿ ಹೋದಾಗ ಅವ್ರು ಸಹಾಯ ಮಾಡಿದ್ದಕ್ಕೆ ಲೆಕ್ಕನೇ ಇಲ್ಲ. ಸೊ ಇಂಥ ಒಂದು ವ್ಯಕ್ತಿ ನಮ್ಮ ಜೊತೆಗಿದ್ದಾರ. ತಾವು ಬೆಳೆದ ಜೊತೆಗೆ ಸಮಾಜನ ಹಿಂಗೆ ಬೆಳೆಸ್ಬೇಕು ಅನ್ನೋ ಅಂಥದ್ದು ವ್ಯಕ್ತಿತ್ವ ಅವ್ರದಾಗಿತ್ತು. First of all, I thank the foundation and the team members for inviting us to this August gathering. I thank my elder brother and my brother who have come all the way from Hubli and my team from Aqua. Mahesh has said everything about us. ನಮ್ಮ ಬಗ್ಗೆ ಎಲ್ಲ ಅವರು ಹೇಳಿದ್ದಾರೆ, ನಾವು ಮತ್ತೆ ಹೇಳಿ. So Mahesh has, I don't want to repeat it again. So I thank all the team of Mahesh Foundations once more for giving us an opportunity to be here today. Keep it up. ನಾನು 4-5 ಕಂಪ್ನಿ ಕೆಲಸ ಮಾಡಿದ್ದೇನೆ, ಬಟ್ ಇಲ್ಲಿ ಎಂಟೈರ್ಲಿ ಡಿಫ್ರೆಂಟ್. ಐ ಆಮ್ ಎಂಜಾಯಿಂಗ್ ವಿತ್ ಅನಿಲ್ ಕಾವಳೇಕರ್ ಸರ್. ಬಟ್ ಏನು ಹೇಳ್ತೀನಿ, ಯಾವತ್ತೂ ಹೇಳ್ಕೊಂಡು ನನಗೆ ಗೊತ್ತಾಯ್ತು ಅವ್ರು ಇಷ್ಟೆಲ್ಲ ಇದು ಮಾಡ್ತಾರೆ ಅಂತ. ರಿಯಲಿ ಅವ್ರ ಫ್ಯಾಮಿಲಿಗೆ ಎಲ್ಲ ದೇವ್ರು ಒಳ್ಳೆ ಮಾಡಲಿ. ಅವರು ಕೊಡುವವರು ಯಾರು ಹೇಳ್ಕೊಳ್ಳಲ್ಲ, ಅವರು ಸುಮ್ಮನೆ ಇದು ಮಾಡ್ತಾರೆ. ಬಟ್ ಕೆಲವರು ಸಣ್ಣ ಸಣ್ಣ ಕೊಟ್ಕೊಂಡು ಸಿಕ್ಕಾಪಟ್ಟೆ ಹೇಳ್ಕೊಳ್ತಾರೆ. ದೇವರವರಿಗೆ ಹೀಗೆ ಮುಂದೆ ಆರೋಗ್ಯ ಕೊಡಲಿ, ಅವ್ರ ಫ್ಯಾಮಿಲಿ ಒಳ್ಳೆದಾಗಿ ಇದಾಗಲಿ ಅಂತ ಒಂದೆರಡು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಮ್ಮ ಅಕ್ಕೋವಾದ ವತಿಯಿಂದ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಫಸ್ಟ್ ಮೊದಲನೇದಾಗಿ ಮಾಸ್ಟರ್ ಸೆರೆಮನಿ ಮಾಡಿದ್ರಲ್ಲ ಅವ್ರಿಗೆ ಜೋರಾಗಿ. ಯಾಕೆಂದರೆ ನಾನು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತೀನಿ. ಅದಕ್ಕೆ ಫಸ್ಟ್ ಬಂದ ತಕ್ಷಣ ಎಷ್ಟು ಚಂದ ವಾಯ್ಸಲ್ಲಿ ಯಾರು ಮಾಡ್ತಾರೆ ಅದನ್ನು ಫಸ್ಟ್ ಬಗ್ಗೆ ನೋಡಿದ್ರೆ ಇಷ್ಟು ಸಣ್ಣ ಹುಡುಗಿ. ನಿಜವಾಗ್ಲು ಮಹೇಶ್ ಎಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ಇದರಿಂದ ಗೊತ್ತಾಗುತ್ತೆ. ಅದರ ನಂತರ ಮಹೇಶ್ ಬಗ್ಗೆ ಹೇಳೋದಂದ್ರೆ, ನಾನು ಅವ್ನಿಗೆ ಸ್ಕೂಲಲ್ಲಿ ಇದ್ದಾಗ ಹೋದಾಗ ನೋಡ್ತೀನಿ, ಕ್ರಿಕೆಟ್ ಟ್ರೈನಿಂಗ್ಗೆ ನಮ್ಮ ಮನೇಲಿ ಇದ್ದ ಅವನು. ಆವಾಗ ನಾನು ಕನ್ಸಲ್ಲ ಒಂದು ಸೆಕೆಂಡು ಅದು ಅನಿಸಿರಲಿಲ್ಲ ಮಹೇಶ್ ಎಷ್ಟು ದೊಡ್ಡದಾಗಿ ಎಷ್ಟು ಸ್ಕೂಲ್ ಕಟ್ಟಿಸ್ತಾರೆ. ನಿಜವಾಗ್ಲೂ ಇಟ್ ಈಸ್ ಅ ಬಿಗ್ ಸರ್ಪ್ರೈಸ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ಯಾಕೆಂದರೆ ನಮಗೂ ಆ ಗೌರವ ಸಿಗ್ತಾ ಇದೆ ಈಗ ಅವನಿಂದ. ನನ್ನ ಬ್ಯಾಂಕ್ ಎಂಪ್ಲಾಯೀಸ್ ರಿಟೈರ್ಡ್ ಇಲ್ಲಿ ಅವ್ರ ಬರ್ಡೇಗೆ ಊಟ ಸ್ಪಾನ್ಸರ್ ಮಾಡ್ತಾರೆ. ಅದನ್ನು ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಅವರು, ಮಹೇಶ್ ಫೌಂಡೇಶನಲ್ಲಿ ನಾನು ಊಟ ಸ್ಪಾನ್ಸರ್ ಮಾಡಿದೆ ಅಂತ. ಆವಾಗ ಅದನ್ನು ನೋಡಿ ನಾನು ಅವ್ರಿಗೆ ರಿಪ್ಲೈ ಮಾಡಿರ್ತೀನಿ, ಮಹೇಶ್ ನಮ್ಮ ನಾದಿನಿ ಮಗ ಅಂತೇಳಿ. ಅಂದರೆ ಎಷ್ಟು ಹೆಮ್ಮೆ ವಿಷಯ. ಕವಳೇಕರ್ ಫ್ಯಾಮಿಲಿ ಮತ್ತು ಜಾಧವ್ ಫ್ಯಾಮಿಲಿ, ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ನಿಜವಾಗ್ಲೂ ವಿ ಆರ್ ವೆರಿ ಪ್ರೌಡ್ ಆಫ್ ದೀಸ್ ಟೂ ಪೀಪಲ್ ಹೂ ಆರ್ ಅ ಗ್ರೇಟ್ ಗಿವರ್ಸ್ ಟು ದ ಸೊಸೈಟಿ. ಅದಕ್ಕೆ ನಾನು ನಿಮ್ಮ ಮಕ್ಕಳಿಗೂ ಹೇಳ್ತಿರೋದು,
ಮಹೇಶ್ ಸರ್ ಅನಿಲ್ ಸರ್ ಎಷ್ಟು ನಿಮ್ಗೆ ಮಾಡಿದಾರೋ, ನೀವು ಒಂದು ಕಾಲ್ ಮೇಲೆ ನಿಂತ ಮೇಲೆ ಯು ಹ್ಯಾವ್ ಟು ಸಪೋರ್ಟ್ ಅದರ್ಸ್ ಲೈಕ್ ದಿಸ್. Do anything wholeheartedly without any expectation. No this to that. Mahesh, you are the face for this kind of thing. Very hearty congratulations. And may your organization grow to its most extent that is not good. Because you are the hope for so many children yet to come someday.